ಫೈಟ್ ನಡೀತಾ ಇದೆ. ಪಟ್ಟಕ್ಕಾಗಿ ಹಿರಿಯ ಕಿರಿಯ ಶ್ರೀಗಳ ಮಧ್ಯ ಅಂತರ್ಯುದ್ಧ ಅನ್ನೋದು ನಡೀತಾ ಇದೆ. ಮಠದ ಹಿರಿಯ ಶ್ರೀ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ, ಕಿರಿಯ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿ ನಡುವೆ ಇದೊಂದು ಗದ್ದಿಗೆಯ ಗುದ್ದಾಟ ಆಗ್ತಾ ಇದೆ. 15 ದಿನಗಳಿಂದ ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇರುವಂತ ಕಿರಿಯ ಸ್ವಾಮೀಜಿ ಹುಕ್ಕೇರಿ ತಾಲೂಕಿನ ನಿಡಸೋಸಿ ದುರುದುಂಡೇಶ್ವರ ಸಿದ್ಧಮಠದ ವಿವಾದ ಇದು. ರಾಮಕೃಷ್ಣ ಆಶ್ರಮದಲ್ಲಿದ್ದಂಥ ನಿಜಲಿಂಗೇಶ್ವರ ಸ್ವಾಮೀಜಿ ರಾಜೀನಾಮೆಯನ್ನು ನೀಡಿಸಿ ನಿಡಸೋಸಿ ಮಠಕ್ಕೆ ಕರೆತಂದಿದ್ದ ಹಿರಿಯ ಶ್ರೀ ಪಟ್ಟಾಭಿಷೇಕ ಮಾಡಿಲ್ಲ ಅಂತ ನಿಜಲಿಂಗೇಶ್ವರ ಸ್ವಾಮೀಜಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಉತ್ತರಾಧಿಕಾರಿ ಸಮಿತಿಯಲ್ಲಿರುವಂಥ ಸದಸ್ಯರಿಗೂ ಕೂಡ ಇದರಿಂದ ಧರ್ಮ ಸಂಕಟ ಅನ್ನೋದು ಎದುರಾಗ್ತಾ ಇದೆ. Lotus gates of Lord Durundeshwara and dignitaries and thank you principal sir for the introductory word. Now I request Purya Mahaswamijigalu. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ವರದಿ ನೀಡಿದ್ದಾರೆ, ನೋಡೋಣ ಬನ್ನಿ. ಉತ್ತರ ಕರ್ನಾಟಕದ ಸುಪ್ರಸಿದ್ಧ ನಿಡಸೋಸಿ ಮಠದಲ್ಲಿ ಈಗ ಪಟ್ಟಕ್ಕಾಗಿ ಕಿತ್ತಾಟ ಮುಂದುವರೆದಿದೆ ಅಂತ ಹೇಳ್ಬೋದು. ಅಂದರೆ ಹಿರಿಯ ಶ್ರೀಗಳು ಮತ್ತು ಕಿರಿಯ ಶ್ರೀಗಳ ಮಧ್ಯೆ ಈಗ ಜಟಾಪಟಿ ನಡೀತಾ ಇದೆ. ಯಾಕಂದರೆ ದಾಸೋಹದ ಮಠ ಅಂತಲೇ ಖ್ಯಾತಿ ಪಡೆದಿರ್ತಕ್ಕಂಥ ಏನು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ನಿಡಸೋಸಿಯಲ್ಲಿರ್ತಕ್ಕಂಥ ಏನು ದುರುದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ಏನಿದೆ, ಈ ಒಂದು ಮಠ ಸಾಕಷ್ಟು ಸುಪ್ರಸಿದ್ಧಿ ಪಡೆದಿರ್ತಕ್ಕಂಥದ್ದು. ಬರೀ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರದಲ್ಲೂ ಕೂಡ ಇದರ ಸಾಕಷ್ಟು ಒಂದು ಭಕ್ತ ಸಮೂಹ ಇದ್ದಾರೆ. ಈಗ ಈ ಒಂದು ಮಠದ ಒಂದು ಹಿರಿಯ ಸ್ವಾಮೀಜಿ ಅಂದರೆ ಏನು ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಏನಂದರೆ ಈ ಒಂದು ಮಠವನ್ನು 18,000 ರೂಪಾಯಿ ಅವರ ಗುರುಗಳು ಅವರಿಗೆ ಕೊಟ್ಟಂಥ 18,000 ರೂಪಾಯಿ ಹಣದಲ್ಲಿ ಈ ಒಂದು ಮಠವನ್ನು ಇಷ್ಟೊಂದು ಉತ್ತುಂಗಕ್ಕೆ ಬೆಳೆಸಿದ್ದಾರೆ. ಈ ಒಂದು ಮಠದ ಏನಂದರೆ ಕೋಟ್ಯಾಂತರ ರೂಪಾಯಿ ಆಸ್ತಿಗಳು ಈಗಾಗಲೇ ಈ ಮಠ ಏನು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಈಗಾಗಲೇ ಈ ಒಂದು ಮಠ ಹೊಂದಿದೆ. ಆದರೆ ಇದೇ ಮಠದ ನೂತನ ಉತ್ತರಾಧಿಕಾರಿಯಾಗಿ ಮಾಡುವಂಥ ಉದ್ದೇಶದಿಂದಲೇ ಏನು ಹಿರಿಯ ಶ್ರೀಗಳು ಉಡುಪಿಯಲ್ಲಿ ಇದ್ದಂಥ ರಾಮಕೃಷ್ಣ ಆಶ್ರಮದ ಮಠದಲ್ಲಿದ್ದಂಥ ನಿಜಲಿಂಗೇಶ್ವರ ಸ್ವಾಮೀಜಿಯವರನ್ನು ಕರ್ಕೊಂಡ್ಬರ್ತಾರೆ. ಅಲ್ಲಿ ರಾಮಕೃಷ್ಣ ಮಠದ ಆಶ್ರಮಕ್ಕೆ ರಾಜೀನಾಮೆ ಕೊಡಿಸಿ ಅವರನ್ನು ಕರ್ಕೊಂಡ್ಬರ್ತಾರೆ. ಕರ್ಕೊಂಡು ಬಂದ ಬಳಿಕ 2 ವರ್ಷ ಆದರೂ ಕೂಡ ಈಗಾಗಲೇ ಏನಂದರೆ ಕಿರಿಯ ಶ್ರೀಗಳಿಗೆ ಅಧಿಕಾರ ಕೊಟ್ಟಿಲ್ಲ, ಪಟ್ಟಾಭಿಷೇಕ ಮಾಡಿಲ್ಲ, ನೂತನ ಉತ್ತರಾಧಿಕಾರಿಗೆ ನೇಮಕ ಅಂತೇಳಿ ಪತ್ರ ಕೊಟ್ಟಿದ್ದಾರೆ ಹೊರತಾಗಿ ಆದರೆ ಯಾವುದೇ ರೀತಿಯ ಅಧಿಕಾರ ಇಲ್ಲ. ಹಾಗಾಗಿ ಪೂರ್ಣ ಪ್ರಮಾಣದ ಒಂದು ಮಠದ ಒಂದು ಉಸ್ತುವಾರಿ ಕೊಡಬೇಕು ಅನ್ನುವಂಥ ಒಂದು ಏನು ಪಟ್ಟನ ಈಗ ಕಿರಿಯ ಶ್ರೀಗಳು ಹಿಡಿದಿರ್ತಕ್ಕಂಥದ್ದು. ಯಾವಾಗ ಈ ಒಂದು ಪಟ್ಟವನ್ನು ಕೊಡೋದಕ್ಕೆ ವಿಳಂಬ ಮಾಡ್ತಾಯಿದ್ರು ಆ ಒಂದು ಹಿನ್ನೆಲೆ ಈಗಾಗಲೇ ಕಳೆದ 15 ದಿನಗಳಿಂದ ಶ್ರೀಗಳು ಮಠದಲ್ಲಿಯೇ ಒಂದು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಮಠದಲ್ಲಿ ಶ್ರೀಗಳ ಆರೋಗ್ಯ ಏರುಪೇರಾದರೂ ಕೂಡ ಅಲ್ಲಿ ಏನು ಸ್ಥಳೀಯ ಆಸ್ಪತ್ರೆ ಇರತಕ್ಕಂಥ ವೈದ್ಯರಿಂದಲೇ ಅವರಿಗೆ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ. ಇನ್ನೊಂದು ಪ್ರಮುಖ ಅಂಶ ಏನೆಂದರೆ ಹಿರಿಯ ಸ್ವಾಮೀಜಿಗಳ ವಾದ ಏನೆಂದರೆ ಈ ಒಂದು ಮಠ ಏನಿದೆ, ಮಠದ ಭಕ್ತರು ಬಯಸಬೇಕು, ಯಾವಾಗ ಭಕ್ತರು ಬಂದು ಹೇಳ್ತಾರೋ ಆಗ ನಾವು ಅವರನ್ನು ಏನು ಉತ್ತರಾಧಿಕಾರಿ ಮಾಡ್ತೇವೆ ಅನ್ನೋಂಥ ಅರ್ಥದಲ್ಲಿ ಹಿರಿಯ ಶ್ರೀಗಳು ಮಾತನಾಡಿರ್ತಕ್ಕಂಥದ್ದು. ಯಾಕಂದರೆ ಈ ಒಂದು ಮಠಕ್ಕೆ ಬಂದು 2 ವರ್ಷ ಆದರೂ ಕೂಡ ಜನರ ಮಧ್ಯೆ ಬೆರೆತು ಶ್ರೀಗಳು ಕಿರಿಯ ಸ್ವಾಮೀಜಿ ಕೆಲಸ ಮಾಡ್ತಾ ಇಲ್ಲ, ಜೊತೆಗೆ ಜನರ ಮಧ್ಯೆ ಬೆರೀತಾ ಇಲ್ಲ, ಭಕ್ತರ ಮಧ್ಯೆ ಬರ್ತಾ ಇಲ್ಲ ಅನ್ನೋಂಥ ಒಂದು ಏನು ಮಾತುಗಳನ್ನು ಈಗ ಏನು ಈ ಒಂದು ಹಿರಿಯ ಸ್ವಾಮೀಜಿಗಳು ಆಡಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲಿ ಮಠದ ಆಸ್ತಿ ವಿಚಾರವಾಗಿ ಇಬ್ಬರು ಶ್ರೀಗಳ ಮಧ್ಯೆ ಏನಾದರೂ ತಿಕ್ಕಾಟ ಆರಂಭ ಆಯಿತಾ? ಯಾಕಂದರೆ ಏನು ಪ್ರಮುಖವಾಗಿ ನಿಡಸೋಸಿಯ ಮಠದ ಉತ್ತರಾಧಿಕಾರಿ ಮಾಡೋದಕ್ಕಾಗಿಯೇ ಹಿರಿಯ ಸ್ವಾಮೀಜಿಗಳು ಈ ಒಂದು ಕಿರಿಯ ಸ್ವಾಮೀಜಿ ಕರ್ಕೊಂಡ್ಬರ್ತಾರೆ, ಅಥವಾ ಏನೋ ವೈಚಾರಿಕ ವಿಚಾರವಾಗಿ ಇವರಿಬ್ಬರ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯಗಳು ಬಂತ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಭಕ್ತರಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಕಿರಿಯ ಸ್ವಾಮೀಜಿಗಳಿಗೆ ಕೊಟ್ಟ ಮಾತಿನಂತೆ ಪಟ್ಟಾಭಿಷೇಕ ಮಾಡಿಕೊಡ್ಬೇಕಂತ ಹೇಳಿ ಮಾಜಿ ಸಚಿವ ಏನು AB ಪಾಟೀಲ್ ಇದ್ರೆ ಅವರು ಹೋಗಿ ಹಿರಿಯ ಸ್ವಾಮಿಗೆ ಭೇಟಿಯಾಗಿರ್ತಾರೆ. ಆದರೂ ಕೂಡ ಈ ಒಂದು ಸಂಧಾನ ಫಲಪ್ರದ ಆಗಿಲ್ಲ. ಈ ಒಂದು ಉತ್ತರಾಧಿಕಾರಿ ನೇಮಕ ವಿಚಾರದಲ್ಲಿ 14 ಜನರ ಒಂದು ಸದಸ್ಯರ ಏನು ಕಮಿಟಿ ಇದೆ. ಇದರಲ್ಲಿ ಹಿರಿಯ ಉತ್ತರ ಕರ್ನಾಟಕ ಆಗಿರ್ಬೋದು, ನಾಡಿನ ಹಿರಿಯ ಸ್ವಾಮೀಜಿಗಳೇ ಒಂದು ಕಮಿಟಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ನಿಡಸೋಸಿ ಮಠದಲ್ಲಿ ಏನು ಪಟ್ಟಕ್ಕಾಗಿ ಕಿತ್ತಾಟ ಏನಿದೆ, ಕಿತ್ತಾಟ ಮುಂದುವರೆದಿದೆ. ನಿಡಸೋಸಿ ಮಠದಲ್ಲಿ ಈಗಾಗಲೇ ಇಬ್ಬರು ಶ್ರೀಗಳ ಮಧ್ಯದ ಜಟಾಪಟಿ ಏನಿದೆ, ಆ ಜಟಾಪಟಿ ಈಗಲೂ ಕೂಡ ಮುಂದುವರೆದಿದೆ. ಇಬ್ಬರು ಶ್ರೀಗಳು ತಮ್ಮ ಹಠವನ್ನು ಬಿಡದೆ ತಮ್ಮದೇ ಆದಂಥ ಒಂದು ಗಟ್ಟಿ ನಿಲುವನ್ನು ತೆಗೆದುಕೊಳ್ತಾ ಇದ್ದಾರೆ. ಇದರಿಂದ ಈಗ ಮಠದಲ್ಲಿ ಒಂದಿಷ್ಟಾಗಿರ್ಬೋದು, ಭಕ್ತರಲ್ಲಿ ಒಂದಿಷ್ಟು